ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಕ್ಕ, ಈ ಸಕಲಾಗಿ ಕಾಣಿಸ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿದು ಏನಿರೋ ನಾನು ಮಿಸ್ ಮಾಡಲ್ಲ. ಎರಡು ಗಿಫ್ಟನ್ನು ನೀಟಾಗಿ ಪ್ಯಾಕ್ ಮಾಡಿದ್ರು, ಇದೊಂದು ಮತ್ತು ಇದೊಂದು. ಎಷ್ಟು ಜೋರಾಗಿ ಬಡ್ಕೊಂತೀಯ ಅಪ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಲಾಸ್ಟ್ ವ್ಲಾಗು ಇವಾಗ ಜಸ್ಟ್ ಎಂಡ್ ಮಾಡಿಬಿಟ್ಟು ಬಂದೆ. ಸೊ ಇವಾಗ ವಿಶ್ವತ್ತೊಂದು ಬರ್ಡೇ ಎಲ್ಲ ಮುಗಿಸ್ಕೊಂಡು ಇವಾಗ ಗುಣವ್ ಬರ್ಡೇಗೆ ಹೋಗ್ತಾ ಇದ್ವಿ. ಸೊ ಗುಣವ್ ಬರ್ಡೇಗೆ ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ ಗೈಸ್. 6:30ಗೆ ಅವ್ರು ಇನ್ವೈಟ್ ಮಾಡಿದ್ದು, 6:30ಗೆ ಪಾರ್ಟಿ ಇದ್ದಿದ್ದು. ಬಟ್ ಇವಾಗ ಆಲ್ಮೋಸ್ಟ್ 8:30 ಆಗಿದೆ. ಏನು ಮಾಡೋದು, ನಮ್ಮನೆಯಲ್ಲೂ ಬರ್ಡೇ ಪಾರ್ಟಿ ಇತ್ತು. ಸೊ ಯಾಕಂದರೆ ಇಲ್ಲಿ ಬಿಟ್ಬಿಟ್ಟು ಬಂದರೆ ಆಮೇಲೆ ವಿಶ್ವತಾ ಬೇಜಾರು ಮಾಡ್ಕೊತಾಳೆ. ಆ್ಯಂಡ್ ವಿಶ್ವತಾ ಆಲ್ರೆಡಿ ಅವ್ರ ಫ್ರೆಂಡ್ಸ್ ಯಾರು ಅವ್ರ ಫ್ರೆಂಡ್ಸ್ ಜೊತೆ ಹೋಗೋದು ಬೇಡ ಅಂದ್ಬಿಟ್ಟು ಈ ಸತಿ ನನ್ನ ಜೊತೆ ಬಂದಿದ್ಲು. ಸೊ ಯಪ್ಪ ಒಂದು ನಿಮಿಷ ಹಾಂ ಬೇಡ. ಸೊ ಈ ಸತಿ ನನ್ನ ಜೊತೆ ಬೇರೆ ಬಂದಿದ್ಲು. ಆ್ಯಂಡ್ ಸೊ ಅದಕ್ಕೆಲ್ಲ ಮುಗಿಸ್ಕೊಂಡು ಹೊರಡಕ್ಕೆ ಲೇಟ್ ಆಯಿತು. ಇವಾಗ ಹೋಗ್ತಾ ಇದ್ವಿ. ನೋಡೋಣ ಅಲ್ಲಿ ಗುಣವ್ ಬರ್ಡೇ ಹೆಂಗೆ ಮಾಡಿದಾರೋ ಅದಕ್ಕೂ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಆ್ಯಂಡ್ ಆಲ್ಸೋ ನನ್ನ ಚಾನಲಿಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಕ್ಷಣ ರೈಟ್ ನಾವು. ಆ್ಯಂಡ್ ಇದನ್ನು ಹೇಳ್ತಾ ಇವಾಗ ಡೈರೆಕ್ಟಾಗಿ ಹೋಗಿ ಅಲ್ಲಿ ಸಿಗೋಣ ಬನ್ನಿ ಗೈಸ್. ಸೊ ಗುಣವ್ ಬರ್ಡೇಗೆ ಏನು ತೊಗೊಳ್ಳೋದು ಅಂದ್ಬಿಟ್ಟು ಇವಾಗ ಜಸ್ಟ್ ಗಿಫ್ಟ್ ಶಾಪಿಗೆ ಬಂದೆ. ಸೊ ಇಲ್ಲೊಂದಿದೆ ಗಿಫ್ಟ್ ಶಾಪು, ಇದು ಆಲ್ಮೋಸ್ಟ್ ಏನೋ ಅಥವಾ ಡೈರೆಕ್ಟಾಗಿ ಬಂದೆ ಅಲ್ಲ, ಬಿಕಾಸ್ ನಮ್ಮನೆ ಹತ್ರ ಏನೋ ಜಾಗ ಸಿಕ್ಕಿಲ್ಲ ಗೈಸ್. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಯಾವುದು ತೊಗೊಳ್ಳೋದು ಯಾವ್ದು ನೋಡೋದು ಗೊತ್ತಾಗ್ತಾ ಇಲ್ಲ. ಮ್ಯೂಸಿಕಲ್ ಆಪ್ಷನ್ಸಲ್ಲಿ ಏನೇನಿದೆ ಮ್ಯಾಮ್ ತೋರಿಸಿ, ಯಾವ್ದಾದ್ರು ಒಂದೆರಡು. ಸೊ ಬಟ್ಟೆ ತೊಗೊಳ್ಳೋದಾ ಅಥವಾ ಏನಾದ್ರು ಟಾಯ್ ಥರ ತೊಗೊಳ್ಳೋದಾ ಯೋಚನೆ ಮಾಡ್ತಾಯಿದ್ದೆ. ಬಟ್ಟೆ ಅದೇ ಇವಾಗ 1 year ಇರೋದ್ರಿಂದ ಅದು ಹುಡುಗ ಮ್ಯಾಮ್, ಅದಕ್ಕೆ ಬೇಗ ದೊಡ್ಡವರಾಗ್ಬಿಡ್ತಾರೆ. ಟಾಯ್ಸ್ ಥರ ಏನಾದ್ರು ತೊಗೊಂಡ್ರೆ ಅದಕ್ಕೆ. ಸೊ ಟಾಯ್ಸ್ ಥರ ಏನಾದ್ರು ನೋಡೋಣ ಅಂತ ನೋಡ್ತಾ ಇದ್ದೀನಿ. ನೋಡುವ ಹೆಂಗಿದೆ, ಒಂದೆರಡು ನೋಡಿ ಸೆಲೆಕ್ಟ್ ಮಾಡ್ತೀನಿ ಗೈಸ್. ಸೊ ಫೈನಲಿ ನಾನು ನೋಡಿಬಿಟ್ಟು ಇದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇದು ಏನದು ಮಕ್ಳಿಗೆ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಗೈಸ್. ಶೇಪ್ಸು ಮತ್ತು ಕಲ್ಲರು. ಸೊ ಸಾರಿ ಸೊ ಶೇಪ್ಸು ಮತ್ತು ಕಲರ್ ಐಡೆಂಟಿಫೈ ಮಾಡೋದು ಈ ಥರದ್ದು ಅಂತ ಇದೆ. ಸೊ ಇದು ನೋಡಿ ಚೆನ್ನಾಗಿದೆ, ಇದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದ್ರ ಜೊತೆ ಇನ್ನೊಂದು ಯಾವುದೋ ಒಂದು ಪಿಕ್ ಮಾಡ್ತೀನಿ. ನೋಡ್ತಾ ಇದ್ದೀನಿ ಗೈಸ್, ಆಪ್ಷನ್ಸು ಗೊತ್ತಾಗ್ತಾಯಿಲ್ಲ ಯಾವ್ದು ತೊಗೊಳ್ಳೋದಂತ. ಚಿಕ್ಕ ಮಕ್ಕಳಿಗೆ ಶಾಪಿಂಗೇ ಬಂದಿಲ್ಲ ನನಗೆ, ಹೆಂಗೆ ಗೊತ್ತಾಗುತ್ತೆ. ಮತ್ತು ನಂಗೆ ಇದೊಂದು ಕ್ಯೂಟ್ ಶೂ ಒಂದು ಇಷ್ಟ ಆಯಿತು. ಸೊ ಏನದು ಹುಡುಗ ಕಿಡ್ ಆಗಿರೋದ್ರಿಂದ ಹುಡುಗರಿಗೆಲ್ಲ ನಮಗೆ ಶೂ ಎಲ್ಲ ತುಂಬ ಇಷ್ಟ ಅಲ್ಲ. ಸೊ ನಾನು ಗುಣವ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಚಿಕ್ಕದು. ಸೊ ಇದೊಂದು ಪಿಕ್ ಮಾಡಿದ್ದೀನಿ ಮತ್ತು ಅದೊಂದು. ಸೊ ಒಂದು ಫ್ಯಾಷನ್ ಥರದ್ದು ಏನಾದರೂ ಒಂದು, ಆ್ಯಂಡ್ ಇನ್ನೊಂದು ಇದು ಗೈಸ್. ಸೊ 2 ತೊಗೊಂಡಿದ್ದೀನಿ ಗೈಸ್. 2 ಗಿಫ್ಟನ್ನು ನೀಟಾಗಿ ಪ್ಯಾಕ್ ಮಾಡಿದ್ರು, ಇದೊಂದು ಮತ್ತು ಇದೊಂದು. ಆ್ಯಂಡ್ ಆಲ್ಸೋ ಇದ್ರ ಜೊತೆ ಒಳಗಡೆ ಶೂ ಜೊತೆ ಏನದು ಬೇಬಿ ಏನಾದ್ರು ಸುಸು ಮಾಡಿದಾಗ ಅದಕ್ಕೆ ಅಂತ ಮ್ಯಾಟ್ ಅದೊಂದು ಹಂಗೆ ತೊಗೊಂಡ್ವಿ, ಅದೊಂದು ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ಗೈಸ್ ನೋಡಿ, ಇದೆಲ್ಲ ಚಿಕ್ಕ ಟಾಯ್ಸ್ ಎಲ್ಲ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಹತ್ಕೊಂಡು ನಮ್ಮ ಅಪ್ಪ ಅಮ್ಮನೆಲ್ಲ ಕೇಳ್ತಾಯಿದ್ವಿ ಈ ಥರ ಟಾಯ್ಸ್ ಕೊಡಿಸಿ ಅಂತ. ಅವಾಗ ನಮಗೆ ಕೊಡಿಸ್ತಾ ಇರಲಿಲ್ಲ. ಅದು ಅಂದರೂ ಹತ್ಕೊಂಡು ಅದು ಇದು ಜಗಳ ಎಲ್ಲ ಮಾಡಿಕೊಂಡು ಹೆಂಗೋ ತೊಗೊತಾ ಇದ್ದೆ. ಅದರಲ್ಲಿ ನನಗೆ ಈ JCB ಅಂದರೆ ಹೆವಿ ಇಷ್ಟ ಗೈಸ್. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಅಷ್ಟೇ JCB ಅಂದರೆ ನನಗೆ ಬೇಕೇ ಬೇಕು, ನೋಡಿದ ತಕ್ಷಣ ಬೇಕು. ನಮ್ಮಮ್ಮ ಎಳ್ಕೊಂಡು ನಾನು ಎಷ್ಟು ಹತ್ಕೊಂಡ್ರೂ ಬಿಡ್ತಾ ಇರಲಿಲ್ಲ. ಸೊ ನೋಡಿ ಈ ಥರದ್ದೆಲ್ಲ ನಂಗೆ ಹೆವಿ ಇಷ್ಟ ಆಗ್ತಿತ್ತು, ಈ ಥರ ಟಾಯ್ಸು. ನಾನು ಚಿಕ್ಕ ಹುಡುಗಿಂದ ಕೊಟ್ಟಿದ್ದರೆ, ಬಟ್ ಯಾರು ಕೊಡ್ತಾ ಇರಲಿಲ್ಲ ಅಷ್ಟೇ. ಆಮೇಲೆ ದೊಡ್ಡವನಾದ್ಮೇಲೆ ನಮ್ಮ ಅಪ್ಪನೇ ಒಂದು JCB ತೊಗೊಂಡು ಅದಕ್ಕೆ ಕಾರ್ತಿಕ್ ಅರ್ತ್ ಮೂವರ್ಸ್ ಅಂತ ಹೆಸರು ಬಿಟ್ಬಿಟ್ರು ಗೈಸ್. ಸೊ 2 ತೊಗೊಂಡೆ, 2 ಬ್ಯಾಗು. ಬೇಬಿ ಮಾರ್ಟ್ ಅಂತ ಈ ಜಾಗದ ಹೆಸರು. ಆ್ಯಂಡ್ ಶಾಪಲ್ಲಿ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ಸ್ ಇದೆ ಗೈಸ್. ನಾವು ಹೆಂಗೋ ಗೂಗಲ್ ಮ್ಯಾಪಲ್ಲಿ ಹುಡ್ಕೊಂಡು ಬಂದಿದ್ದು, ಬಟ್ ಹೆಂಗೋ ದೇವ್ರ ದಯೆ ಸಿಕ್ಬಿಡ್ತು. ಚೆನ್ನಾಗಿದೆ ಬೇಬಿ ಮಾರ್ಟ್. ಗೂಗಲಲ್ಲಿ ಹಾಕಿದ ತಕ್ಷಣ ಫಸ್ಟು ಗೈಸ್ ಬೇಬಿ ಅಂತ ಓದಿದ ತಕ್ಷಣ ಹೆಂಗೋ ಬಂತು. ನಾನು ಟೆನ್ಷನ್ ಆಗಿದೆ ಎಲ್ಲಿ ತೊಗೊಳ್ಳೋದು ಚಿಕ್ಕ ಮಕ್ಕಳಿಗೆ ಟಾಯ್ಸು ಅದು ಇದು ಅಂತ. ಬಟ್ ಹೆಂಗೋ ಸಿಕ್ತು. ಬಸವೇಶ್ವರ ನಗರಲ್ಲಿರೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಬಿಕಾಸ್ ಅವರು ಅಂಗಡಿ ಓನರು ಜಸ್ಟ್ ಇವಾಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ದೆ ನಿಮ್ಮನ್ನ, ಬಟ್ ನಿಮ್ಮದು ಚಾನಲ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಏನದು ಕೇಳಿದೆ ಅಂತ ಅಂದರು. ಖುಷಿ ಆಯಿತು ಆ್ಯಕ್ಚುಲಿ. ಸೊ ಬನ್ನಿ ಇವಾಗ ಹೋಗೋಣ ಗೈಸ್. ಬಂದಿದ್ದ ತಕ್ಷಣ ಹಂಗೆ ಲೇಕಿ ಸಿಗ್ದ. ಅವ್ನ ಪಾರ್ಕಿಂಗಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟಿದ್ದೀವಿ ಅಂತ ಹೆಂಗೋ ನೋಡ್ಬಿಟ್ಟು ಕರೆಕ್ಟ್ ಆನ್ ಟೈಮ್ ಬಂದು ಹೆಂಗೋ ಪಾರ್ಕಿಂಗ್ ಸಿಕ್ತು ಗೈಸ್. ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ರೋಡಲ್ಲಿ ಹಾಕಬೇಕು ನಂದನಲ್ಲಿ. ಸೊ ಇಲ್ಲೇ ಇರೋದು ನಂದನ ಪಾರ್ಟಿ ಹಾಲ್. ಎಲ್ಲ ಮುಗೀತು ತಾನೇ, ಎಲ್ಲ ಮುಗಿದೋಯ್ತು ಗೈಸ್. ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾಯಿದ್ವಿ. ಇವತ್ತು ನನ್ನ ತಂಗಿ ಬರ್ಡೇನೇ ಇತ್ತು ಮಚ್ಚ. ನನ್ನ ತಂಗಿ ಬರ್ಡೇ ಎಷ್ಟು ಜನದ ಬರ್ಡೇ ಗೊತ್ತಾ? ನನಗೆ ವರುಣ್ ಅವ್ರ ಮಾಮ ಇದ್ದಾರೆ. ಹಾಯ್
ನಮಸ್ಕಾರ. ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾ ಇದ್ದೀನಿ. ವಾ, ಈ ಥರನ ಇದು ಮ್ಯಾನ್ಯುವಲ್ಲು ನೋಡೋಕ್ಕೆ ಸ್ಕೇರಿ ಆಗಿದೆ ಗೈಸ್. ಪಾಪ ಬರ್ಡೇ ಬಾಯ್ನೇ ಕಳಿಸ್ಬಿಟ್ಟು ಚೈತ್ರಕ್ಕ. ದೇವರಾಣೆ ನಾನು ಕಷ್ಟಪಟ್ಕೊಂಡು ನನ್ನ ತಂಗಿ ಬರ್ಡೇ ಮುಗಿಸ್ಕೊಂಡು ಬಂದೆ ಇವತ್ತು, ಗೊತ್ತಾ? ನಿಜ ನಾನು ಒಟ್ನಲ್ಲಿ ಮಿಸ್ ಮಾಡ್ತೀನಿ. ನಾನು ನಿಮ್ಮ ಫ್ಯಾಮಿಲಿದು ಏನಿರೋ ನಾನು ಮಿಸ್ ಮಾಡಲ್ಲ. ಏನು ಮಾಡಲಿ, ನಿಜ ನಾನು ಮುಗಿಸ್ಕೊಂಡು ಹುಡ್ಕೊಂಬಂದೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಕ್ಕ ಗೈಸ್, ಸಕಲಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಪ್ರತಾಪಣ್ಣನೂ ಅಷ್ಟೇ. ಬ್ರೋ ಈ ಕಡೆ ಒಂದು ಸ್ವಲ್ಪ ತಿರುಗ್ತೀರಾ? ಸಕಲಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಇಬ್ರು ಜೋಡಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದ್ದೀರಾ. ಬಟ್ ನಿಜ ಲೇಟ್ ಆಗೋಯ್ತು. ಬಟ್ ಅಟ್ಲೀಸ್ಟ್ ಬಂದೆ. ಇಲ್ಲ ನಂದೇ, ನನ್ನ ತಂಗಿ ಬರ್ಡೇ ಇತ್ತು, ಮುಗಿಸ್ಕೊಂಬಂದೆ. 100%. ಯಾರು ಬರ್ಡೇ ಏನಿಲ್ಲ, ನಾನು ನನ್ನ ತಂಗಿ ಅವಳಿಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂದ್ಬಿಟ್ಟು ನಾವು 3 ಜನ ಹೋಗಿದ್ವಿ ಅಷ್ಟೇ. ವಿಶ್ರುತ. ಯಾ ಹ್ಯಾಪಿ ಬರ್ಡೇ ಅಗೇನ್, ಗಾಡ್ ಬ್ಲೆಸ್ ಯು ಹೇಳ್ತೀನಿ. ಗೈಸ್ ಡೆಕೋರೇಷನ್ ಎಲ್ಲ ನೋಡಿ ಹೆಂಗಿದೆ. ನಾನು ಬರೋಷ್ಟೊತ್ತಿಗೆ ನೋಡಿ ಗೈಸ್ ಫುಲ್ ಎಲ್ಲ ಖಾಲಿನೇ ಆಗೋಗಿದೆ, ಯಾರೂ ಇಲ್ಲ. ಅಷ್ಟು ಲೇಟಾಗಿ ಬಂದಿದ್ದೀನಿ. ಬಟ್ ಒಟ್ನಲ್ಲಿ ಮಿಸ್ ಮಾಡಿಲ್ಲ ಅಂತ ಅಷ್ಟೇ ಖುಷಿ ನನಗೆ. ಗೈಸ್ ಇವಾಗ ಬರ್ಡೇ ಪಾರ್ಟಿ ಎಲ್ಲ ಮುಗೀತು. ಸೊ ಜಾಸ್ತಿ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಫ್ಕೋರ್ಸ್ ಲೇಟಾಗಿ ಹೋಗಿದ್ವಿ. ಆ್ಯಂಡ್ ರೆಕಾರ್ಡ್ ಮಾಡೋಕ್ಕಲ್ಲಿ ಏನು ಜಾಸ್ತಿ ಇರಲಿಲ್ಲ. ಸೊ ಹೋದ್ವಿ, ಊಟ ಎಲ್ಲ ತಿನ್ಕೊಂಡ್ವಿ, ಚೈತ್ರಪ್ಪನ ಜೊತೆ ಎಲ್ಲ ಮಾತಾಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಿಡ್ತಾಯಿದ್ವಿ. ಬಟ್ ಊಟ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಪನ್ನೀರು ಮತ್ತು ಇದು ಏನದು ಬಿರಿಯಾನಿ ಪಲಾವ ಏನೋ ಇತ್ತು, ಸೇಮ್ ಬಿರಿಯಾನಿ ಥರ ಟೇಸ್ಟು, ದೊಣ್ಣೆ ಬಿರಿಯಾನಿ ಥರ ಟೇಸ್ಟ್ ಇತ್ತು, ಮಜಾ ಇತ್ತು. ಆ್ಯಂಡ್ ಕಾರ್ ಹೆಂಗೆ ಪಾರ್ಕ್ ಮಾಡಿದ್ದೀವಿ ಅಂದರೆ ನಾನು ಆ ಕಡೆಯಿಂದ ಹೋಗೋಕ್ಕೆ ಆಗಲ್ಲ ಗೈಸ್, ಇಲ್ಲಿ ಡೋರೇ ಓಪನ್ ಮಾಡೋಕ್ಕಾಗಲ್ಲ, ಜಾಗನೇ ಇಲ್ಲ. ಹಾಂ, ಮೇಲಿಂದನಾ? ಒಂದ್ಸತಿ ಹೋಗಿ ತೋರಿಸು ಮಚ್ಚ, ಅದು ಓಪನ್ ಮಾಡು. ಲೇಕಿ ಮೇಲೆ ಹೋಗ್ತಾನಂತೆ, ಕೇಳಬಾರ್ದು. ಗೈಸ್ ಇವಾಗ ವಿಶ್ರುತ ಮತ್ತು ಸಾಹಿತ್ಯನ ಇಲ್ಲಿ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. ಫೈನಲಿ ಇಷ್ಟ ಆಯ್ತಾ ನಿನ್ನ ಫುಲ್ ಡೇ? ಖುಷಿ ಆಯ್ತಾ? ಹೋಗ್ಲಿ, ನೈಸ್. ಸಾಹಿತ್ಯ, ಡಿಡ್ ಯು ಹ್ಯಾವ್ ಫನ್? ನೈಸ್ ಗೈಸ್. ನಾನು ಆ್ಯಕ್ಚುಲಿ ಹೆವಿ ಮಜಾ ಮಾಡಿದೆ, ಚೆನ್ನಾಗಿತ್ತು ಡೇ ಆ್ಯಕ್ಚುಲಿ. ಸೊ ಆಗ ಬನ್ನಿ ಮನೆಗೆ ಹೋಗುವ. ಗೈಸ್ ವರುಣ್ ನೋಡಿ ಕಾರ್ ಎತ್ಕೊಂಡು ಜಿಮ್ಮಿಗೆ ಪಿಕ್ ಮಾಡೋಕ್ಕಂತ ಬಂದಿದ್ದಾನೆ. ಹೆವಿ ಮಳೆ ಗೈಸ್. ಟೈಮ್ ನೋಡಿ, ಐ ಮೀನ್ ಇವಾಗ ನೋಡೋಕ್ಕೆ ಒಳ್ಳೆ 7 o'clock 6 o'clock ಥರ ಆಗಿದೆ. ಬಟ್ ಟೈಮ್ ಆ್ಯಕ್ಚುಲಿ 3 o'clock. ಕುತ್ಕೊಂಡಿಲ್ಲ ನೀಲಿ, ಎಷ್ಟು ಜೋರಾಗಿ ಬಡ್ಕೊಂತೀಯ? ಅಪ್ಪ ಮಳೆ ಸಾಯ್ತಾ ಇದೀನಿ. ನನಗೆ ಇಲ್ಲಿ ಟೆನ್ಷನ್ ಆಗ್ತೈತಿ. ಇಲ್ಲಿ ಬರ ಸೊಂದಿ ಬಂದ್ಬಿಡಿ. ಎಷ್ಟು ಟೈಮ್? ಯಾವ್ದು ಜೀವನದಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಈ ತರ ನೋಡ್ತಿರೋದು ನಾನು. ಇಷ್ಟು ಕಷ್ಟಪಟ್ಕೊಂಡು ಜಿಮ್ಮಿಗೆ ಹೋಗ್ತಾ ಇದೀವಿ, ಮೆಚ್ಚಬೇಕು. ಅದು ಎಷ್ಟೊಂದು ದಿವಸ ಆದ್ಮೇಲೆ ನಾನು ಹೋಗ್ತಿರೋದು. ಇಲ್ಲ ನಾನು ಆಕ್ಚುಲಿ ನೀನು ಹೋಗ್ತಿದ್ದಲ್ಲ. ಇಲ್ಲ 10-15 ಡೇಸಿಂದ ಹೋಗ್ತಾ ಇದ್ದೀನಿ. 10-15 ಡೇಸಿಂದ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಎಷ್ಟೊಂದು ಮಂತ್ಸ್ ಆದಮೇಲೆ ಒಟ್ಟಿಗೆ ವರ್ಕೌಟ್ ಮಾಡೋದನ್ನಕ್ಕಿಂತ ನೀನು ಕಾರ್ ಓಡಿಸ್ತಾ ಇರೋದು, ನನಗೆ ಕಾರ್ ಓಡಿಸೋಕೆ ಕೊಟ್ಟಿಲ್ಲ, ನೀನು ಓಡಿಸ್ತಾ ಇರೋದು. ಮಳೆ ಎಂಜಾಯ್ ಮಾಡ್ಕೊಂಡು ಓಡಿಸೋಣ. ಏನು ಪರ್ಫ್ಯೂಮ್ನ ನಮ್ಮ ಹಿಂಗೆ ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ಯಾ? ಅಷ್ಟು ಸ್ಮೆಲ್ಲು ಕರೆಕ್ಟಾಗಿದೆ, ಚೆನ್ನಾಗಿದೆ. ಫುಲ್ಲು ಒಳ್ಳೆ ಒಂದೆರಡು ಪಫು ಅಲ್ಲ, ಸ್ಪ್ರೇ ಮಾಡ್ಕೊತೀನಿ ಹಿಂಗೆ ಪುಸ್ ಅಂತ. ಇವನ್ ನೋಡ್ರೆ ಇಡೀ ಬಾಟ್ಲೆ ಹೊಯ್ಕೊಂಡ್ಬಿಟ್ಟವನೆ. ಏನಿಲ್ಲ, ನಾನು ಏನಾದರೂ ಡಿಯೋಡ್ರೆಂಟ್ ಒಂದು ಪರ್ಫ್ಯೂಮ್ ಒಂದು ಹಾಕೋದು ಜಿಮ್ಮಿಗೆ. ಸೊ ಬನ್ನಿ ಗೈಸ್, ಇವಾಗ ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೂ ಲಾಂಗ್ ಡೇ ಇದೆ, ತೋರಿಸ್ತೀನಿ ಗೈಸ್. ನಾವು ಬಂದು ಜಿಮ್ ಎಲ್ಲ ಮಾಡಿ ಜಿಮ್ಮು ಮುಗಿಸಿದಾಯ್ತು. ಈ ಮಳೆ ಒಂದು ನಿಲ್ತಿಲ್ಲ ಗೈಸ್, ಜೋರಾಗಿ ಇನ್ನೂ ಬೀಳ್ತಾನೆ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ. ಆ್ಯಂಡ್ ಟೈಮ್ ನೋಡಿ 4:50 ಆ್ಯಂಡ್ ಇನ್ನೂ ಹಿಂಗಿದೆ 6 ಗಂಟೆ ಥರ ಇದೆ. ಅದೇನು ವರುಣ ಅಂತ ಹೆಸರಿಟ್ಕೊಂಡಿದ್ಯಾ? ಎಲ್ಲ ನೀನು ಇದ್ದಾಗೆಲ್ಲ ಮಳೆ, ಮಳೆಗಾಲದ ಮಳೆನೇ ಬರುತ್ತೆ. ಮೊನ್ನೆ ನಾನು ಅದು ಯೋಚನೆ ಮಾಡ್ತಿದ್ದೆ, ಇದು ಗುಣ ಬರ್ಡೇ ದಿವಸನೂ ಮಳೆ. ನೀನು ಈವೆಂಟ್ ಮಾಡಿದ್ರೆ ಮಳೆ 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 ಹೊರಡು ಬ್ರೋ, ಏನು ಮಾಡೋಕ್ಕಾಗಲ್ಲ. ಹಾಯ್ ಹಾಯ್ ಅಲ್ಲವಾ, ಹಾಯ್ 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 ಹಾಯ್. ಜಸ್ಟ್ ಇವಾಗ ವರುಣ್ ಮನೆಯಿಂದ ಕಾರ್ ತೊಗೊಂಡು ಹೋಗೋಕ್ಕಂತ ಹಾಗೆ ಬಂದಿದ್ದೆ. ಆ್ಯಂಡ್ ಹಾಗೆ ಕುಶಾನಿನ ಚೈತ್ರಕ್ಕನ್ನ ಎಲ್ಲ ಮಾತಾಡಿಸ್ಕೊಂಡು ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಮನೆಗೆ ಹೋಗೋಕ್ಕಿಂತ ಮುಂಚೆ ಹೇರ್ ಕಟ್ ಮಾಡಿಸ್ಬೇಕು ಗೈಸ್, ಹೇರ್ ಕಟ್ ಮಾಡಿಸ್ಬೇಕು. ಆಮೇಲೆ ಒಂದು ಮದುವೆ ಇದೆ, ಮದುವೆಗೆ ಹೋಗಬೇಕು. ಮದುವೆ ಆದಮೇಲೆ ಒಂದು ಬರ್ಡೇ ಪಾರ್ಟಿ ಇದೆ ಫ್ರೆಂಡು, ಸೊ ಅಲ್ಲೂ ಹೋಗಬೇಕು. ಅಯ್ಯೋ, ಇವತ್ತು ಒಂದಲ್ಲ ಒಂದು ಈವೆಂಟ್ ಮೇಲೆ ಈವೆಂಟು ಏನೋ ಒಂದು ಇದ್ದೇ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಆನ್ ಟೈಮ್ ಏನೋ ಮಾಡಬೇಕು. ಹೆಂಗೋ ಜಿಮ್ ಅಟ್ಲೀಸ್ಟ್ ಹೆಂಗೋ ಮುಗಿಸ್ಕೊಂಬಿಟ್ಟೆ. ಸೊ ಇವಾಗ ಒಂದು ಸ್ವಲ್ಪ ಸಮಾಧಾನ, ಅದು ಇದೆಲ್ಲ ನೆಕ್ಸ್ಟ್ ಮುಗ್ಸೋಕ್ಕೆ.
ಸೊ ಇವಾಗ ಬನ್ನಿ ಹೋಗಿ ಫಸ್ಟು ಹೇರ್ ಕಟ್ಗೆ ಹೋಗೋಣ. ಹೇರ್ ಕಟ್ಗೆ ಹೋಗಿ ಆಮೇಲೆ ಮದುವೆಗೆ ಹೋಗಿ ಹಾಗೆ ಅಲ್ಲಿ ನನ್ನ ಹಳೇ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಗೈಸ್. ಆ್ಯಕ್ಚುಲಿ ಅವ್ರದ್ದು ತುಂಬ ಇವೆಂಟ್ ಮಿಸ್ ಮಾಡಿಬಿಟ್ಟಿದೆ. ಸೊ ಪವನ್ ಅಂತ ನನ್ನ ಪಿ ಯುನಲ್ಲಿ ಸೀನಿಯರು ಪವನ್ ಬಂದುಬಿಟ್ಟು. ಸೊ ತುಂಬ ಅವ್ರ ಫ್ಯಾಮಿಲಿ ಇವೆಂಟ್ಸ್ ಎಲ್ಲ ಇನ್ವೈಟ್ ಮಾಡಿದರು. ಬಟ್ ನನಗೆ ಪ್ರತಿ ಸತಿ ಏನಾಗ್ತಿದೆ ಅಂದರೆ ಏನೋ ಒಂದು ಟೈಮ್ ಮ್ಯಾಚ್ ಆಗ್ತಾ ಇರಲಿಲ್ಲ ಅಥವಾ ಏನೋ ಒಂದು ಆಗ್ತಾಯಿತ್ತು. ಆ್ಯಂಡ್ ಈ ಸತಿ ಅವ್ರ ಅಕ್ಕನ ಮದುವೆ ಬೇರೆ ಇದೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂದ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಸೊ ಬರೀ ಲೆಟ್ಸ್ ಗೋ ಗೈಸ್. ಜಸ್ಟ್ ಇವಾಗ ಹೇರ್ ಕಟ್ಟಿಗೆ ಬಂದೆ. ಸೊ ನೋಡಿ ಹಿಂಗಿದೆ ನನ್ನ ಮುಖ, ಫುಲ್ ಹಾಳಾಗಿದೆ. ಬಿಯರ್ಡ್ ಎಲ್ಲ ಹೆವಿ ಸ್ಪಾಯ್ಲ್ ಆಗಿದೆ. ಆ್ಯಂಡ್ ಇವಾಗ ಬಿಯರ್ಡು ಇಟಾಲಿಯನ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಹೇರ್ ಕಟ್ಟು ನನಗೆ ಹೆಸರು ಗೊತ್ತಿಲ್ಲ. ಏನು ನಾನು ಹೇರ್ ಕಟ್ ಮಾಡಿಸೋದು ಹೆಸರೇನು? ಮಿಡ್ ಫೇಡಾ? ಓಕೆ, ಮಿಡ್ ಫೇಡ್ ಅಂತ ಗೈಸ್. ನನಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ರಿಸಲ್ಟ್ ನೋಡೋಣ ಬನ್ನಿ, ಲೆಟ್ಸ್ ಗೋ. ಪರ್ಫೆಕ್ಟಾ ಗೈಸ್? ಫೈನಲಿ ಹೇರ್ ಕಟ್ ಮುಗೀತು. ಸೊ ನೋಡಿ ಹಿಂಗಿದೆ. ಅವಾಗಲೇ ಫುಲ್ಲು ವರ್ಸ್ಟ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಎಲ್ಲ ನೀಟಾಗಿ ಫಿಕ್ಸ್ ಆಗಿದೆ. ಸೊ ಸಕ್ಕತ್ತಾಗಿ ಬಂದಿದೆ ಗೈಸ್. ನಾನಂತೂ 100% ಸ್ಯಾಟಿಸ್ಫೈಡು. ಬನ್ನಿ ಇವಾಗ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಬೇಡ ಗೈಸ್. ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ನೋಡಿ ಆಲ್ಮೋಸ್ಟ್ 7 ಆಯಿತು. ಸೊ ಮನೆಗೆ ಹೋಗಿ ಬೇಗ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಆಗಿನ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬಿಡಬೇಕು. ಬಟ್ ನನಗೆ ಹೇರ್ ಕಟ್ ಮಾತ್ರ ಹೆವಿ ಇಷ್ಟ ಆಯಿತು ಗೈಸ್. ಸಕ್ಕತ್ತಾಗಿ ಮಾಡ್ತಾರೆ. ಸೊ ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಮಾಡ್ಸೋದು ನಾನು. ಇಲ್ಲೇ ಟಾಟಾ ನಗರ್ ಸ್ಪಿನ್ಸ್ ಅಂತ ಇದೆ. ಸೊ ಇಲ್ಲಿ ನಂದನ್ ಅಂತ ಇದ್ದಾರೆ. ಸೊ ನಂದನ್ ಹತ್ರ ನಾನು ಇವಾಗ ರೀಸೆಂಟಾಗಿ ರೆಗ್ಯುಲರಾಗಿ ಮಾಡಿಸ್ತಾ ಇರೋದು. ಅದು ವಿಜಯ್ ಅವರ ರೆಕಮೆಂಡೇಶನ್ ಮೇಲೆ. ವಿಜಯ್ ಅವರು ಹೇಳಿದ್ದು ನಂದನ್ ಹತ್ರ ಮಾಡಿಸು, ಬಿಕಾಸ್ ನನಗೆ ಕೆಲವು ಸತಿ ಯಲಹಂಕ ಹೋಗೋಕ್ಕಾಗಲ್ಲ. ಯಲಹಂಕ ಸಿಕ್ಕಾಬಡೆ ದೂರ ಆಗುತ್ತೆ. ಸೊ ಅಂಥ ದಿವಸ ಬಂದ್ಬಿಟ್ಟು ಇಲ್ಲೋಗಿ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಲೆಟ್ಸ್ ಗೋ ಬ್ಯಾಕ್ ಹೋಮ್ ಗೈಸ್. ಹೆವಿ ಟೈಮ್ ಆಗಿದೆ, ಲೇಟ್ ಆಗಿದೆ ಗೈಸ್. ಜಸ್ಟು ನಾನು ಕನ್ವೆನ್ಷನ್ ಹಾಲ್ ರೀಚ್ ಆದೆ. ಇಬಿಸು ಅಂತ ಆ್ಯಕ್ಚುಲಿ ದೊಡ್ಡದು, ದೊಡ್ಡದಾಗಿದೆ ಗೈಸ್. ಆ್ಯಂಡ್ ಏನು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ, ಸಕ್ಕತ್ತಾಗಿದೆ. ಅಲ್ಲಿ ಮುಂದೆಗಡೆಯಿಂದ ವ್ಯೂ ನನಗೆ ಹೆವಿ ಇಷ್ಟ ಆಯಿತು ಗೈಸ್. ತುಂಬ ದೊಡ್ಡದಾಗಿದೆ. ಆ್ಯಂಡ್ ತುಂಬ ಜನ ಕರೆದಿದ್ದಾರೆ ಅನಿಸುತ್ತೆ. ಸೊ ನೋಡೋಣ, ಹೋಗಿ ಒಂದು ವಿಸಿಟ್ ಹಾಕ್ಕೊಂಡು ಬರೋಣ. ಅಲ್ಲಿ ಹೋಗಿ ಪವನ್ನಿಗೆ ಒಂದು ರೌಂಡ್ ಕಾಲ್ ಮಾಡೋಣ. ಸೊ ಒಳಗಡೆ ಹೋಗಿ ತೋರಿಸ್ತೀನಿ. ಜಾಗ ಸಕ್ಕತ್ತಾಗಿದೆ ಗೈಸ್. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನಾ ಮದುವೆಗಳಿಗೆ ಹೋಗೋದೇ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ. ಬಟ್ ಏನೋ ಇವತ್ತು ಇವಾಗ ಫ್ಯಾಮ್ಲಿ ಫಂಕ್ಷನ್ನು ತುಂಬ ಮಿಸ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಇವತ್ತು ಹೋಗಲೇಬೇಕಾಗಿತ್ತು. ಸೊ ಹೋಗೋಣ ಬನ್ನಿ. ಏನು ಸಕ್ಕತ್ತಾಗಿದೆ ನೋಡಿ ಅಪ್ಪ, ನೆಕ್ಸ್ಟ್ ಲೆವೆಲ್ ಇದೆ. ಕ್ರೇಜಿ ಗ್ರ್ಯಾಂಡ್ ಆಗಿದೆ ನೋಡೋಕ್ಕಂತೂ ಯಪ್ಪ ಗೈಸ್. ಜಸ್ಟ್ ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೋಗ್ತಾ ಇದ್ದೀನಿ. ಮದುವೆ ಅಂದ್ರಲ್ಲ, ಆ್ಯಕ್ಚುಲಿ ರಿಸೆಪ್ಷನ್ನು. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಖುಷಿ ಆಯಿತು ಗೈಸ್. ಹಳೇ PU ಫ್ರೆಂಡ್ಸ್ ಎಲ್ಲ ಸಿಕ್ಕಿ. ಬೇಸಿಕಲಿ ಇವರೆಲ್ಲ ನನ್ನ ಕಾಲೇಜ್ ಸೀನಿಯರ್ಸು. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು. ಬಿಕಾಸ್ ತುಂಬ ಇಯರ್ಸ್ ಆಗಿತ್ತು. ಆವಾಗ ತುಂಬ ಸಿಗ್ತಾಯಿದ್ವಿ. ಬಟ್ ದೆನ್ ಲೇಟರ್ ಏನೋ ಹಿಂಗೆ ಸ್ವಲ್ಪ ಡಿಸ್ಟೆನ್ಸ್ ಬಿಲ್ಡ್ ಆಯಿತು. ಯಾಕಂದರೆ ಕೆಲಸ ಹಂಗೆ ಹಿಂಗೆ, ನಾನು ಫ್ರೀ ಇದ್ದಾಗ ಅವ್ರು ಬ್ಯುಸಿ ಇದ್ದಾಗ ನಾನು ಫ್ರೀ, ಹಂಗೇನೋ ಆಗ್ತಾಯಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆ್ಯಂಡ್ ಒಳಗಡೆ ಅಂತೂ ತುಂಬ ಲೌಡ್ ಮ್ಯೂಸಿಕ್ಕು ಗೈಸ್. ಸೊ ಅದಕ್ಕೋಸ್ಕರ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಸ್ತಿದ್ದೆ. ಪ್ರಾಬ್ಲಿ ಮುಂದೆ ಫ್ಯೂಚರ್ ಯಾವುದೋ ಒಂದು ವ್ಲಾಗಲ್ಲಿ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ, ಇನ್ನೂ ತುಂಬ ಜನ ಫ್ರೆಂಡ್ಸ್ನ. ಸೊ ಇದನ್ನು ಹೇಳ್ತಾ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್. ಇವಾಗ ಇಲ್ಲಿಂದ ಒಂದು ಬರ್ಡೇ ಪಾರ್ಟಿಗೆ ಹೋಗಬೇಕು. ಸೊ ನನ್ನ ಫ್ರೆಂಡ್ ಆರ್ಯನ್ ಶೆಟ್ಟಿ ಬರ್ಡೇ. ಸೊ ಅಲ್ಲಿ ರೋಹಿತ್ತು, ಅಮಿತ್ತು ಎಲ್ಲ ಬಾಯ್ಸ್ ಇರ್ತಾರೆ ಗೈಸ್. ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ. ಗುಡ್ ಮಾರ್ನಿಂಗ್ ಅಗೇನ್, ನೆಕ್ಸ್ಟ್ ಡೇ ಆಫ್ ದ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ಫ್ರೆಂಡ್ ಬರ್ಡೇ ಪಾರ್ಟಿದು ಒಂದು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ಬಟ್ ಅದರಲ್ಲಿ ಆ್ಯಕ್ಚುಲಿ ತುಂಬ ಜನ ನನಗೆ ಪರಿಚಯ ಇರಲಿಲ್ಲ ಗೈಸ್. ಸೊ ನನ್ನ ಫ್ರೆಂಡು, ಸೊ ಇಬ್ಬರು ಬರ್ಡೇ ಜೊತೆಗೆ ಮಾಡಿದ್ವಿ. ಇಲ್ಲ, ಆ್ಯಕ್ಚುಲಿ 3 ಜನದ ಬರ್ಡೇ ಜೊತೆಗೆ ಮಾಡಿದ್ದು. ಸೊ 3 ಜನದ ಬರ್ಡೇ ಜೊತೆಗೆ ಮಾಡಿರೋದ್ರಿಂದ ಇನ್ನೂ ಇಬ್ಬರು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸೊ ನನ್ನ ಫ್ರೆಂಡ್ ನನ್ನ ಕರೆದಿಲ್ಲ ಅಂತ ನಾವು ಹೋಗಿದ್ವಿ. ಸೊ ನಮ್ಮ ಗ್ರೂಪ್ಗೆ ಆದಷ್ಟು ಎಷ್ಟಾಗುತ್ತೋ ಸ್ವಲ್ಪ ರೆಕಾರ್ಡ್ ಮಾಡಿ ಏನೋ ಒಂಚೂರು ಕ್ಲಿಪ್ಸ್ ಹಾಕಿದೆ. ಆ್ಯಂಡ್ ಹಾಕಿ ಮುಗಿಸಿ ಬರೋಷ್ಟೊತ್ತಿಗೆ ನನ್ನ ಫೋನ್ ಡೆಡ್ ಬೇರೆ ಆಗಿತ್ತು. ಬಿಕಾಸ್ ಲಾಂಗ್ ಡೇ ಇತ್ತಲ್ಲ. ಸೊ ಫೋನಲ್ಲೂ ಚಾರ್ಜ್ ಹಿಡ್ಕೊಂಡಿಲ್ಲ. ಹೇರ್ ಕಟ್ಟು ಅದು ಇದು ಜಿಮ್ಮು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೋಗಿದೆ. ಆ್ಯಂಡ್ ನನ್ನ ಪವರ್ ಬ್ಯಾಂಕ್ ನಾನು ಸಾಯ್ತೀನಿ ಕೊಟ್ಟಿದ್ದೀನಿ. ಸೊ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೀನಿ.
ಸೊ ಇವತ್ತು ಸಾಮ್ ಮನೆಗೆ ಬರ್ತಾ ಇದ್ದಾಳೆ ಆ್ಯಂಡ್ ಆಲ್ಸೋ ನಮ್ಮ ಮನೆಯಲ್ಲಿ ಇದ್ಕಿದ ಬೇಳೆ ಬಾತ್ ಮಾಡಿದ್ದಾರೆ. ಸೊ ಇದು ಮಾಡಿಕೊಂಡು ತಿನ್ಕೊಂಡು ಹಾಗೆ ನನ್ನ ಡೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಸಾಮ್ ಮನೆಗೆ ಬರ್ತಿರೋದ್ರಿಂದ ಏನಾದರೂ ಒಂದು ಚಾಲೆಂಜ್ ವಿಡಿಯೋ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಹೆಂಗಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಜೊತೆ ಋತಿಕ್ ಮತ್ತು ವಿಶ್ವತಾ ಇದ್ದಾರೆ, ನನ್ನ ರೂಮಲ್ಲೇ ಕುತ್ಕೊಂಡಿದ್ದಾರೆ. ಸೊ ಬನ್ನಿ ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಿ ಡೇ ಸ್ಟಾರ್ಟ್ ಮಾಡುವ. ಗೈಸ್ ಆಲ್ಸೋ ಋತಿಕ್ ವಿಶ್ವತಾ ಕುತ್ಕೊಂಡು ಫೋಟೋಸ್ ಏನೋ ತೊಗೊತಾ ಇದ್ದಾರೆ. ಸೊ ವಿಶ್ವತನ ಬರ್ಡೇ ದಿವಸ ಒಂದು ಡಿಜಿ ಕ್ಯಾಮ್ ತಂದಿದ್ದು ನಿಮ್ಮ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಆ ಡಿಜಿ ಕ್ಯಾಮ್ನಲ್ಲಿ ಅದನ್ನು ಲ್ಯಾಪ್ಟಾಪಿಗೆ ಡೈರೆಕ್ಟಾಗಿ ಹಾಕ್ಕೊಳಕ್ಕಾಗಲ್ಲ. ಸೊ ಅದು ಕಾರ್ಡ್ ರೀಡರ್ ತೊಗೊಂಡು ಆಮೇಲೆ ಹಾಕ್ಕೊಬೇಕು. ಸೊ ಇವಾಗ ಇದು ಸಹೋ ಫೋನಾ? ಇಲ್ಲ ವಿಶ್ವತ ನಿಂದೇ ಫೋನಾ? ನಿನ್ನ ಫೋನ್ಗೆ ಆಗುತ್ತಾ? ಕ್ರೇಜಿ. ಫೋಟೋಸ್ ಎಲ್ಲ ಒಂದು ಕ್ಲಿಪ್ಪಲ್ಲಿ ಹಾಕ್ತೀನಿ. Happy birthday to you. Happy birthday to you. Happy birthday dear Vishwata. Happy birthday to you. Thank you. ಗೈಸ್ ಸೊ ಫೈನಲಿ ಇದೆಲ್ಲ ಕ್ಲಿಪ್ಸು ಅವಳು ಡಿಜಿ ಕ್ಯಾಮಲ್ಲಿತ್ತು. ಸೊ ಅದೆಲ್ಲ ತೊಗೊಂಡು ಇವಾಗ ನೋಡ್ಕೊಂಡು ಅದೆಲ್ಲ ಕುತ್ಕೊಂಡಿದ್ವಿ. ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ ಅವರು ಮತ್ತೆ ಬ್ರೌನ್ ಟೇಬಲ್ಗೆ. ಸೊ ನಾನು ವಿಶ್ವತಾ ಮತ್ತು ಸಾಹಿತ್ಯನ ರೋಹಿತ್ ಜೊತೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ಅವಾಗ ಇದೆಲ್ಲ ಸೆಲೆಬ್ರೇಷನ್ ಆಗಿತ್ತು. ಸೊ ಅದು ಲಾಸ್ಟ್ ಕ್ಲಿಪ್ ಹಾಕಿದ್ದು ಅದು ರೋಹಿತ್ ಅವಳಿಗೆ ಕೇಕ್ ಕಟ್ ಮಾಡಿಸಿದ್ದು. ಕೇಕ್ ಅಲ್ಲ ಏನದು ತಿರಮಿಸು ಅಲ್ಲ? It was so yum ಗೊತ್ತಾ? ಹೌದಾ? He had got ಇನ್ನೊಂದೇನೋ ಕುಕ್ಕಿ ವಿತ್ ಐಸ್ ಕ್ರೀಮ್ ಅಂಡ್ ಮಾರ್ಷ್ಮೆಲೋಸ್, ಅದನ್ನ ಏನೋ ಕರೀತಾರೆ ಗೊತ್ತಿಲ್ಲ. ಅದು ಫುಲ್ ಯಮ್ ಆಗಿತ್ತು. ಬೋತ್ ಆಫ್ ಇಟ್ ವಾಸ್ ಸೋ ಯಮ್. ಅಣ್ಣಲ್ಲಿ ರೋಹಿತ್ ಚೆನ್ನಾಗಿ ಟ್ರೀಟ್ Thank ಮಾಡಿದ. you Rohit. Yeah. Rohit is my new favorite now. Let's go. ಓ ಜಸ್ಟ್ ಬಿಕಾಸ್ ಹಿ ಗಾಟ್ ಯು ಕೇಕ್ ತಿರಮಿಸು? No, because he's very sweet also. ನೈಸ್. ರೋಹಿತ್ ಎಲ್ಲರ ಫೇವ್ರೇಟು ಗೈಸ್, ನನಗೂ ರೋಹಿತ್ ಹೆವಿ ಫೇವ್ರೇಟು. ಸೊ ಅಂದರೆ ಜೂನಲ್ಲಿ ಎಷ್ಟು ಜನದ ಬರ್ಡೇ ಗೈಸ್, ಎಲ್ಲರದು ಬರ್ಡೇ. ಜೂನ್ 16 ಇವಳೊಬ್ಳು ಬರ್ಡೇ ದಿವಸನೇ ಗುಣವ್ದು ಬರ್ಡೇ ಇದೆ, ಆಮೇಲೆ ನನ್ನ ಫ್ರೆಂಡ್ ಶರ್ವಾನಿದೊಂದು ಬರ್ಡೇ ಇದೆ. ಸೊ ಜೂನ್ 16 ಅವ್ರು 3 ಜನದ ಬರ್ಡೇ. ಅದಾದಮೇಲೆ ನೆಕ್ಸ್ಟ್ ಡೇ ಆರ್ಯನ್ ಶೆಟ್ಟಿದ ಬರ್ಡೇ ಇತ್ತು. ಅದಾದಮೇಲೆ ಅವನ ಜೊತೆ ಇನ್ನೂ 3 ಜನ ಕೇಕ್ ಕಟ್ ಮಾಡಿದ್ರು. ಒಟ್ಟಿನಲ್ಲಿ ನನಗೆ ಗೊತ್ತಿರೋರೇ ಒಂದು 6-7 ಮೆಂಬರ್ಸ್ ಇದ್ದಾರೆ ಗೈಸ್ ಬರೀ ಜೂನಲ್ಲಿ. ಅದು ಒಂದೇ ದಿವಸ 3 ಜನ. ಸೊ ಜೂನಲ್ಲಿ ತುಂಬ ಬರ್ಡೇಸು ಯಪ್ಪ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಬಿಕಾಸ್ ಇವತ್ತಿಂದು ಇನ್ನೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ರೈಟ್ ನಾವು ಸ್ಟಾರ್ಟ್ ಮಾಡಬೇಕು ಬಿಕಾಸ್ ಇನ್ನೇನು ಸ್ಯಾಮಿಗೆ ಬರ್ತಾಳೆ ಆ್ಯಂಡ್ ಇವತ್ತು ನೈಟ್ ಸ್ಯಾಮ್ ಇಲ್ಲೇ ಸ್ಟೇ ಆಗ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಚಾಲೆಂಜ್ ಕಾಂಟೆಂಟ್ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ನೋಡುವ ನೆಕ್ಸ್ಟ್ ವ್ಲಾಗ್ ಏನಿರುತ್ತೆ ಹೆಂಗಿರುತ್ತೆ ಅಂತ. ಬಟ್ ಎಂಡ್ ಆಫ್ ದ ಡೇ ನಿನ್ನ ಬರ್ಡೇ ಎಲ್ಲ ಖುಷಿ ಆಯಿತಾ? ಚೆನ್ನಾಗಿತ್ತಾ? ಎಲ್ಲ ಆರಾಮ? Yeah, ಆರಾಮ್ ಖುಷಿ ಆಯಿತು. ಹಾಂ, Yeah, it was nice. ಚೆನ್ನಾಗಿತ್ತು. I was happy. ನೈಸ್. ಸೊ ಅಷ್ಟೇ ಗೈಸ್, ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. See you guys. Bye-bye. ಬಾಯ್ ಬಾಯ್ ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.